ಶಿಲ್ಪಾ ಶಿಲ್ಪಾ ವಾವ್. ಈಗ ಬಂದಿ? ಈಗ ಬಂದೆ. ಬಾಗಿಲು ಯಾಕೆ ಕುಲ್ಲ ಇಟ್ಟು ಒಳಗೆ ಸೇರ್ಕೊಂಡಿರಿ? ಅಲ್ಲ ಬಾಗ್ಲ ಹಾಕೊಂಡಿರೋದಿಲ್ಲ, ಯಾರು ಬಂದ್ರೆ ಏನ್ ಮಾಡ್ತಿ? ಮೊದಲ ಸಿಟಿ ಐತಿದೆ ನಮ್ಮೂರ ನಂಗೆ ಹಳ್ಳೆನ. ಅಯ್ಯೋ ಇಲ್ಲ ಮದಾನ, ಇಷ್ಟೊತ್ತು ಬಾಗಲಾಗ ಕೂತಿದ್ದೆ. ಈಗ ಒಂದು 2 ನಿಮಿಷ ಆತ್ ನಾ ಒಳಗೆ ಬಂದು. ಇನ್ನೆಲ್ಲಿ ಕದ ಹಾಕೋದು, ಈಗ ದೀಪ ಹಚ್ಚಿನಿ, ಈ ಕಟ್ ಹಾಕಿದ್ರೆ ಆತ್ ಬಿಡು ಅಂತ ಅನ್ಕೊಂಡೆ. ಅಷ್ಟೊತ್ತಿಗೆ ನೀ ಬಂದೆ. ಇರ್ಲಿ ಬಾ, ಮುಖ ತೊಳ್ಕೊಂಬ ಹೋಗು, ಚಾ ಮಾಡೀನಿ, ಚಾ ಕುಡಿಯೋಣ. ಹೌದನ? ಆದ್ರೂ ಬಾಗ್ಲ ತಕೊಂಡೆಲ್ಲ ಇರಬೇಡ, ಹುಷಾರು. ಅದಟ್ಟು ಒಬ್ಬಕ್ಕೆ ಇರ್ತಿದಿ, ಬಾಗ್ಲ ಹಾಕೊಂಡಿರೋದನ್ನ ಅಭ್ಯಾಸ ಮಾಡ್ಕೋ. ಅಯ್ಯೋ ಏನು ಹಂಗೇನು ಇಲ್ಲಿ ಹೇಳು ಮದ, ಇಲ್ಲಿ ಆಂಟಿನೂ ಬರ್ತಿರ್ತಾರೆ ಅವಾಗವಾಗ, ಹಾಗಾಗಿ ಅಷ್ಟೇನು ಭಯ ಏನಿಲ್ಲ ಇಲ್ಲಿ. ಹೋಗು ಮಾರಿ ತಕೊಂಬೋ, ಚಾ ಕುಡಿಯೋಣ. ಯಾವುದಕ್ಕೂ ಹುಷಾರಿರು ಅಷ್ಟ. ಮಾದ ಚಾ ತಂದೆ ತುಂಬ. ತಗೋ. ಅವು ಫೋನ್ ಹಚ್ಚಿದ್ಲ ನಿಂಗೆ? ಹಚ್ಚಿಲ್ಲ. ಅಲ್ಲ ಶಿಲ್ಪ, ಅವನ ಹಚ್ಚಬೇಕತ್ ಯಾಕೆ ಹಾಕೊಂಡು ಕುಂದಿರ್ತಿ? ಅವನ ಹಚ್ಬೇಕ ನಿನಗೆ, ನೀ ಹಚ್ಚಿ ಮಾತಾಡಕ್ ಬರುದಿಲ್ಲನ? ನಾನು ಮುಂಜಾನಿಂದ ಬೇರೆ ಟೆನ್ಷನ್ನಾಗಿದ್ದೆ, ಅದಕ್ಕಾಗಿ ಹಚ್ಚಲಿಲ್ಲ. ರಾತ್ರಿ ಊಟ ಮಾಡಿ ಹಚ್ಚೋಣ ಹೇಳಿ, ಮಾತಾಡಕ್ಕೆ ಬರ್ತೈತಿ 9 ಗಂಟೆ ಹಂಗೆ. ಶಿಲ್ಪ ಒಂದಿಟ್ಟು ಅವಾಗ ನಮ್ಮ ಫೋನ್ ಹಚ್ತು ಬಾ ನೀನು. ಪಾಪಕ್ಕೆ ಒಬ್ಬಕ್ಕೆ ಇರ್ತಾಳಲ್ಲಿ, ಆಕಿಗೂ ಬೇಸರಕ್ಕಿರ್ತೈತಿ, ನಿನಗೂ ಬೇಸರಕ್ಕೈತಿ. ಯೋ ಮದ, ಯಾಕ ಅವ್ರು ಹಚ್ತಿದ್ರು ಹಚ್ಚಿಲ್ಲ. ಇವತ್ತು ನಾನು ಬೇರೆ ಟೆನ್ಷನ್ನಾಗಿದ್ದೆ ಅಂತ ಹೇಳಿದ್ನಲ್ಲ. ಏನ್ ಟೆನ್ಷನ್ ಆಗಿದ್ದಿ? ಮತ್ತೇನಾರು ಊರಿಗೆ ಹೋಗ್ಬೇಕು ಅನ್ಸಾಕತೈತೆ ಹಂಗೆ ನಿನಗೆ? ಅದಲ್ಲ, ನಮ್ಮ ಲಕ್ಷ್ಮಿ ಅಕ್ಕಗೆ ಫೋನ್ ಹಚ್ಚಿದ್ದೆ. ನೀನಂತ ಏನ್ ನಾನು ಹೇಳಿದ್ದು ಮಾತಾ ಕೇಳೋದಿಲ್ಲ ನೀನು. ಅಲ್ಲ ಅವ್ರಿಗೆಲ್ಲ ಈಗ ಸದ್ಯಕ್ಕೆ ಫೋನ್ ಹಚ್ಚಬೇಡ, ಸುಳ್ಳು ಅವ್ರಿಗೆ ಸಿಕ್ಕಂಗ ಮಾತಾಡ್ತಾರ ಅಂತ ಹೇಳಿದ್ರು ಅವ್ರಿಗೆ ಫೋನ್ ಮಾಡಿದ್ದಿ, ಬೈಸ್ಕೊಂಡಿಲ್ಲ? ಚಲೋತ್ನಾಗ ಅಂದ್ರಿಲ್ಲ? ನಾನೇನು ಅವ್ರ ಕುಟ ಕಷ್ಟ ಸುಖ ಮಾತಾಡಕ್ ಹಚ್ಚಿರ್ಲಿಲ್ಲ. ನಮ್ಮ ಲಕ್ಷ್ಮಿ ಅಕ್ಕಂದು ಮದುವೆ ವಿಚಾರ ಮಾತಾಡಕ್ ಹಚ್ಚಿದ್ದೆ. ಶಿಲ್ಪ ನಿನಗೆ ನಾ ಹೇಳೋದು ಅರ್ಥಕ್ಕತ್ತಿಲ್ಲ. ಆ ಮದುವೆ ನಿಂತಿದ್ದೆ ಚಲೋ ಆತತ್ ನಾ ಹೇಳೇನಿ, ಮತ್ತೆ ಯಾಕೆ ಹೊಳ್ಳಿ ಫೋನ್ ಹಚ್ಚದನ್ನ ಮಾತಾಡಿದಿ ನೀನು? ಮದನ ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊ, ಯಾಕೆ ನೀನ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡು ಮಾತಾಡ್ತಿ? ಹೇಳು. ಬೆಳಗ್ಗೆ ನೀನು ಆಫೀಸ್ಗೆ ಹೋದ್ಮೇಲೆ ನಾನು ಮರೋಡಿ ಎಂಟಿಯರ್ ಮನ್ಯಾಗ ಕೂತಿದ್ದೆ. ಅವಾಗ ಅಪ್ಸರ ಫೋನ್ ಹಚ್ಚಿದ್ಲು. ಫೋನ್ ಹಚ್ಚಿ ಮೊನ್ನೆ ಹಾಗೆಲ್ಲ ಮಾತಾಡಿದೆ, ಏನು ಅನ್ಕೋಬೇಡ ಹಂಗೆ ಹಿಂಗೆ ಅದೆಲ್ಲ ಮಾತಾಡಿದ್ಲ. ಅದಾದಮೇಲೆ ಮತ್ತು ಲಕ್ಷ್ಮಿ ಅಕ್ಕಂದು ಹೊಳ್ಳಿ ಮದುವೆ ಏನ ಮಂಜುಮಾರನ್ನು ಕೊಟ್ಟಾಗ ಆಗಾಕತ್ತೈತೆ ಅಂತ ಆತಿ ಏನೋ ಬಂದು ತಪ್ಪಾತ ಹಂಗೆ ಹಿಂಗೆ ನಿಲ್ಲಿಸಬಾರ್ದಾಗಿತ್ತೆ ಏನಾನ ಅಂದ್ಲತ್ತ. ಅಂದ್ಮ್ಯಾಗ ಮತ್ತು ಇವ್ರು ಲಕ್ಷ್ಮಿ ಅಕ್ಕನೂ ಅಪ್ಪಾಜಿ ಎಲ್ಲ ಮದ್ವೆಗೆ ಹ್ಞೂ ಅಂದಾರತ್ತ. ಅದಕ್ಕಂದ್ರೆ ಹೇಳಕ್ಕೆ ಹಚ್ಚಿದ್ಲು ಆಕಿ ಅಪ್ಸರ. ಆಕಿ ಮದುವೆ ಫಿಕ್ಸ್ ಆದಂತ ಅಪ್ಸರ ಫೋನ್ ಹಚ್ಚಿದ್ರೆ ನೀ ಯಾಕೆ ಹೊಳ್ಳಿ ನಿಮ್ಮ ಅಕ್ಕಗೆ ಫೋನ್ ಹಚ್ಚಿದ್ದಿ? ಏನು ಮದ ನೀನಂತೂ ಒಂದಿಟ್ಟು ಏನು ಮೈ ಹಚ್ಕೊಳ್ದಂಗ ಮಾತಾಡ್ತಿ ನೋಡು. ಅಲ್ಲ ನೀ ಅಂದಿದ್ದೇನು ಈಗ ಮಾತಾಡ್ತಿರೋದೇನು? ನಾ ನಿಮ್ಮ ಅಕ್ಕನ ಮದುವೆ ವಿಚಾರದಾಗ ಏನು ಮಾತಾಡಿಲ್ವ ತಾಯಿ? ನನ್ನ ಯಾಕೆ ಕೇಳ್ಕೊಳತ್ತಿ ನಡುವ? ನಾ ಏನು ಹೇಳಿ ನಿಮ್ಮ ಅಕ್ಕನ ಮದುವೆ ವಿಚಾರಕ್ಕೆ ಮಾಡ್ಕೋಬೇಡ ಅದೆಲ್ಲ ಏನು ಅಂದೇ ಇಲ್ಲಲ್ಲ ಮದ. ನೀನು ಸುಮ್ಮನಿದ್ದು ಬಿಡು. ಅಲ್ಲ ನೀನು ಆಕಿ ಮದುವೆ ಕ್ಯಾನ್ಸಲ್ ಆಗೈತೆ ಅಂದ್ರೆ ಆಗಿದ್ದಕ್ಕೆಲ್ಲ ಚಲೋನ ಐತಿ. ನಿಮ್ಮ ಮಾವ ಬರಬರಿ ಇಲ್ಲ, ನಿಂತಿದ್ದ ಚಲೋ ಆತು. ಹಂಗೇನಾರ ಆತ ನಾವು ಬೇರೆ ಹುಡ್ಕೊಂಡು ನೋಡಿ ಲಗ್ನ ಮಾಡೋಣ ಅಂದಿದ್ದಿಲ್ಲ? ಅಂತಿದ್ದೆ. ಆದ್ರೆ ಈಗ ಅದಕ್ಕೂ ನಿಮ್ಮ ಅಕ್ಕಗೆ ಮದುವೆ ಹಳ್ಳಾಗ್ತಿರೋದಕ್ಕೂ ಏನು ಸಂಬಂಧ? ಅಲ್ಲ ಮದ, ನೀನು ನಮ್ಮ ಮಾಮ ಸರಿಯಿಲ್ಲ, ಹಿಂಗೆಲ್ಲ ಲಪಡ ಅದ, ನಾವು ಯಾವ ಚಿದ್ದಕ್ಕೆ ಬಿದ್ದು ನಮ್ಮ ಅಕ್ಕನ ಲಗ್ನ ಆಗತ್ತಾನೆ ಅಂತ ಹೇಳಿದ್ದಿಲ್ಲ ನೀನು? ಹೇಳಿದ್ದೆ. ಅದಕ್ಕೇನೀಗ? ಅದಕ್ಕೇನೀಗ ಅಂತೀಯಲ್ಲ. ಹೊಳ್ಳಿ ನಮ್ಮ ಮಾಮನ ಬಂದು ನಮ್ಮ ಅತ್ತಿನ ಬಂದು ಕೈಕಾಲು ಹಿಡಿದು ನಮ್ಮ ಅಕ್ಕನ ಲಗ್ನ ಮಾಡ್ಕೊಳಕ್ ಹೂ ಅಂದಾರತ್ತ. ಮತ್ತೆ ಅವ್ನು ಬರಬರಿ ಇಲ್ಲ ಅಂದಮೇಲೆ ಅವ್ನ ಕುಟಾಗ ಹಂಗೆ ಮದುವೆ ಮಾಡಿಸೋದು ಅಂತ ಹೇಳಿ ಏನು ಮಾಡ್ದಿ ನೀನು? ಅದಕ್ಕೆ ಲಕ್ಷ್ಮಿ ಅಕ್ಕಗೆ ಫೋನ್ ಹಚ್ಚಿ ಮಾಮ ಸರಿ ಇಲ್ಲ ಅಂತ ನೀ ಹೇಳಿದಿ, ಅದಕ್ಕೆ ಮದ್ವೆ ಮಾಡ್ಕೋಬೇಡ ಇದಕ್ಕೆ ಹೇಳದ್ ನೋಡು. ಏನೇನು ಹೇಳ್ಬಾರ್ದು ಈಗ ಮನ್ಯಾಗ ಹೆಣ್ಮಕ್ಳಿಗೆ. ಬಾಯಾಗ ಒಟ್ಟ ಮಾತು ನಿಲ್ಲಂಗಿಲ್ಲ. ಏನೇನ ಹಿಡಿಸ್ತಾವ ನಿಮಗೆ, ಹೊಟ್ಟೆಗೆ 4 ಮಾತು ಹಿಡಿಸೋದಿಲ್ಲ ನಿಮ್ಗೆ ಹೆಂಗಸೂರಿಗೆ. ಆಗ್ಲಿ ಹೇಳ್ಬಿಟ್ಟೆ ನಿಮ್ಮ ಅಕ್ಕನ ಮುಂದೆ ಅದನ್ನ ಹೇಳಿದಿ, ನಂಬಿದ್ಲು? ನಂಬೋದಿಲ್ಲ. ಯಾರು ಹೇಳಿದ್ರು ನಂಬೋದಿಲ್ಲ. ಏನ ಹೇಳ್ತಿ? ಏನು ಮುಚ್ಚುಮರಿ ಮಾಡಬಾರ್ದತ್ತ ನಾನು ನಿನ್ನ ಮುಂದೆ ಹೇಳಿದ್ರೆ ನಿಮ್ಮ ಅಕ್ಕಗೆ ಅದನ್ನ ಹೇಳಕ್ ಹೋಗಿದ್ದೇನ? ನಂಬಿದ್ಲ ನಾಕಿ? ಅಲ್ಲ ನೀ ಬರೋಬರಿ ಇಲ್ಲ ಅಂತ ಅಂದ್ಯಲ್ಲ, ಅದಕ್ಕೆ ಮತ್ತೆ ಯಾಕಾಕಿ ಮದ್ವೆ ಮಾಡ್ಕೊಂಡು ಕಷ್ಟ ಬೀಳೋದು ಹಂಗತ್ತಂದು ನಾನು ಒಳ್ಳೇದಾಗಲಿ ಅಂತೇಳಿ ಹಚ್ಚಿದೆ. ಅದ್ರಕ್ಕೆ ನೀ ಹೇಳ್ದಂಗೆ ನನ್ನ ಮಾತು ನಂಬೋದಿಲ್ಲ ಶಿಲ್ಪ. ಅವ ಹಂಗೆ ಮೋಡಿ ಮಾಡಿಬಿಟ್ಟಾನ ಆಕಿಗೆ. ನೀನು ಆಕಿಗೆ ಅಲ್ಲ ಹೋಗಿ ನಿಮ್ಮ ಅಪ್ಪಗೆ ಹೇಳಿದ್ರು ಅವನು ನಂಬಂಗಿಲ್ಲ. ಯಾಕಂದ್ರೆ ಅಟ್ಟ ಸೋಗಾದನವ, ಅಟ್ಟ ನಾಟಕ ಅದಾನವ. ದೋಸ್ತರಿಗೆ ಒಂದೊಂದ್ಸಲಿ ಗಟ್ಟಿ ಅಮರ್ಸ್ತಾನವ. ಅಂದಾಜು ಇಲ್ಲಿ ನಿನಗೆ ಹತ್ತಾದ್ರಾಗ ನೀನು ಮಾತು ಕೇಳಿ ಅದು ನೀನು ಹಿಂಗೆ ಮಾಡಿದ್ದಕ್ಕೆ ಅವ್ರು ನೀನು ಮಾತು ಕೇಳ್ತಾರತ್ತ ನೀ ಹ್ಯಾಂಗೆ ಅನ್ಕೊಂಡು ಫೋನ್ ಹಚ್ಚಿದಿ ನೀನು ಅವ್ರಿಗೆ? ನಾನು ನಿನ್ಗೆ ಹೇಳಿದ್ನಿಲ್ಲ, ಇನ್ನೊಂದು ವಾರ 15 ದಿನ ತಿಂಗಳು ಒಟ್ಟು ಅವ್ರಿಗೆ ಫೋನ್ ಹಚ್ಚಬೇಡ, ಇಕ್ಕಟ್ಟೆಲ್ಲದೊಂದಿಟ್ಟು ಅವ್ರು ಶಾಂತ ಆಗಲಿ, ಸಿಟ್ಟಿಗಿಟ್ಟು ಕಮ್ಮಿ ಆಗಲಿ, ಅವಾಗ ಹಚ್ಚೋನು ಅಂದಿದ್ನಿಲ್ಲ. ನೀ ಯಾಕೆ ಒಟ್ಟ ನಾ ಹೇಳಿದ ಮಾತೇ ಕೇಳೋದಿಲ್ಲಲ್ಲ ಶಿಲ್ಪ? ನಿನಗೆ ಯಾವಾಗ ನಂಗತ್ತು ಸಾಕತ್ವಾ ನಿನ್ನ ಸಂಬಂಧ ನನಗೆ ಹೇಳಿ ಏನು ಮಾಡ್ಕೋತೀಯ ಮಾಡ್ಕೊ. ಮದ ನಾನು ಇನ್ನೇನು ಕೆಟ್ಟವ್ನು ಮಾಡ್ಬೇಕು ಅಂತ ಏನು ಹೇಳಿ ಅವ್ರು ನನ್ನ ಕೆಟ್ಟವ್ನು ಅನ್ಕೊಂಡ್ರೆ ನನಗೇನು ಬೇಸರ ಇಲ್ಲ. ಆದ್ರೆ ನೀನ್ ಏನಾರು ಇಂಥವಕ್ಕೆಲ್ಲ ಫೋನ್ ಹಚ್ಚಿದೆ ಅಂದ್ರೆ ನೀನು ಅವ್ರ ಜೀವನ ಹಾಳು ಮಾಡಕತ್ತಿ ಅಂತ ನೀನು ಬಗ್ಗೆ ತಪ್ಪು ತಿಳ್ಕೊತಾರು. ಮೊದ್ಲ ನೀ ಹಿಂಗೆ ಬಂದಿದ್ದಕ್ಕೆ ಅವ್ರಿಗೆ ನಿನ್ನ ಮ್ಯಾಗ ಮನಸ್ಸು ತೆಗೆದಿರ್ತಾರೆ. ನೀ ಮತ್ತೆ ಇಂಥವು ಏನಾರ ಮಾತಾಡಕ್ ಹೋದ್ರೆ ನಿಮ್ಮ ಮಧ್ಯೆ ನಿಮ್ಗೆ ದ್ವೇಷ ಹೆಚ್ಚಾಕತಿ ಅಂತ ಹೇಳಿದಟ್ಟ. ನಿಮ್ಮ ಮನೆಯವ್ರು ನನ್ನೇನು ಚಲೋ ಅನ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ ನನಗೆ. ನಾ ಹೆಂಗದೇನಂತ ನನಗೆ ಗೊತ್ತಿರ್ತೈತಿ, ನಿನಗೆ ಗೊತ್ತಿರ್ತೈತಿ, ನಮ್ಮ ಮಗು ಗೊತ್ತಿದ್ರೆ ಸಾಕು. ಏನಾರು ಒಂದು ಮಾಡ್ತಿರ್ತೀನಿ ನೋಡು. ನಾ ಹೇಳಿರ್ತೀನಿ ಶಿಲ್ಪ, ಇನ್ನು ಯಾವತ್ತು ಅವ್ರ ನಿಮ್ಮ ಮನೆಗೆ ಫೋನ್ ಹಚ್ಚಿ ಹಗಲ ಮುಗಲ ಕೇಳಿ ಅವ್ರಿಗೆ ಕಿರಿಕಿರಿ ತಲೆ ತಿನ್ನೋದೆಲ್ಲ ಮಾಡಬೇಡ. ಅವ್ರ ಮನಸ್ಸು ಬದಲಾದಾಗ ಅವ್ರ ನಮಗೆ ಫೋನ್ ಹಚ್ತಾರೆ. ಇಲ್ಲ ನಮ್ಮ ಅವ್ರದ್ದೊಂದು ಸಿಟ್ಟು ಇಳಿದ್ಮೇಲೆ ನಾವು ಒಂದಿನ ಹೋಗಿ ಮಾತಾಡ್ಸಿ ಬರಾಕತ್ತಿ. ಅಲ್ಲಿವರೆಗೂ ಒಂದಿಟ್ಟು ಸುಮ್ಮನೆ ಇದ್ಬಿಡುವ. ನೀನು ಏನಾರ ಸಮಸ್ಯೆ ಮೈ ಮೇಲೆ ಹಾಕೋಬೇಡ, ಹೇಳಿರ್ತೀನಿ ನಾ. ಆತ್ ಬಿಡು. ಆಕೇನು ಹೇಳಿದ್ರು ನನ್ನ ಮಾತೇನು ಕೇಳಲಿಲ್ಲ.
ನನಗೂ ಒಂಚೂರು ಆಕೆ ಹಂಗೆ ಮಾತಾಡಿದ ಬೇಜಾರಾಯ್ತು. ಏನೇನೋ ಅಂದ್ಲು, ಅದಕ್ಕೆ ನಾನು ಆಕೆ ನಂಬರ್ ಬ್ಲಾಕ್ ಹೋಗ್ಬಿಟ್ಟೇನಿ. ಯಾರು ನಿನ್ನ ಮದ್ವೆ ನಿಲ್ಲಿಸುವ ಅಂದ್ರೆ ಮತ್ತೆ ಹಂಗೆ ಮಾತಾಡ್ತಾರೆ. ಆಕೆನೂ ಹಂಗೆ ಮಾತಾಡಿರ್ತಾಳೆ ಬಿಡು. ಇನ್ನೊಂದು ನೋಡಿ ಶಿಲ್ಪ, ಯಾರ ನಸೀಬದಾಗ ಯಾರು ಇರ್ತಾರೋ ಹೇಳೋಕ್ಕಾಗೋದಿಲ್ಲ. ಅವ್ರ ನಸೀಬದಾಗ ಏನು ಬರ್ದಿರ್ತೋ ಅದು ಆಕೈತಿ. ಈಗ ನಾನು ನಿನ್ನ ಮದುವೆ ಆಕತ್ತೆ ಅಂತ ನೀ ಅನ್ಕೊಂಡಿದ್ದ, ಇಲ್ಲ ನಾನು ಅನ್ಕೊಂಡಿದ್ನ. ಆದ್ರೂ ನಾವಿಬ್ರು ಮದುವೆ ಆಗ್ಯಾವಿಲ್ಲೋ. ನನ್ನ ಹಣೆ ಬಾರ್ದಾಗ ನೀನು ಇದ್ದಿ, ನಿನ್ನ ಹಣೆ ಬಾರ್ದಾಗ ನಾನಿದ್ದೆ. ಹಂಗೆ ನಿಮ್ಮ ಅಕ್ಕನ ಹಣೆ ಬಾರ್ದಾಗ ಅವನ ಇದ್ದಾಗ, ಅವನ ಹಣೆ ಬಾರ್ದಾಗ ನಿಮ್ಮ ಅಕ್ಕನ ಇದ್ದಾಗ ಯಾರ ಕೈಲಿಂದ ತಪ್ಸಕ್ಕಾಕತಿ ಹೇಳು? ಹಿತಾವು ಕೊಟ್ಟ ನೀ ತಲೆ ಹಾಕಕ್ಕೆ ಹೋಗ್ಬೇಡ. ಆಕಿ ಜೀವನ ಹೆಚ್ಚ ಕಮ್ಮಿ ಆದ್ರೆ ನೋಡ್ಕೊಳಕ್ಕೆ ನಿಮ್ಮ ಅವ್ವ, ನಿಮ್ಮಪ್ಪ, ನಿಮ್ಮ ಅಣ್ಣ ಎಲ್ಲರೂ ಅದಾರ, ನೋಡ್ಕೊತಾರ. ನೀನ್ ದಟ್ ನೀ ವಿಚಾರ ಮಾಡು, ಅವ್ರದ್ದೇನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲ ಅವ್ರವ್ರ ಜೀವನ ಚಂದಾಗಿ ನೋಡ್ಕೊಳ್ಳೋದು ಅವ್ರಿಗೆ ಗೊತ್ತಿರ್ತೈತಿ. ಆಕಿ ಒಂದ್ ವೇಳೆ ನಾಳೆ ನಿಮ್ಮ ಮಾವ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರು ಆಕಿನ ತಂದು ಮನ್ಯಾಗ ಇಟ್ಕೊಂಡು ಸಾಕ್ತಾರೆ. ಯಾಕಂದ್ರೆ ನಿಮ್ಮ ಅವ್ವ ಅಪ್ಪ ನೋಡಿ ಮಾಡಿದ್ದದು. ಆಕಿ ಜೀವನದ ಬಗ್ಗೆ ನೀನ್ ಯಾಕೆ ವಿಚಾರ ಮಾಡ್ತಿ? ಆಕೆ ನೀನ್ ಜೀವನದ ಬಗ್ಗೆ ವಿಚಾರ ಮಾಡಾಕತ್ತಿಲ್ಲಲ್ಲ. ಆತ್ ಬಿಡು, ತಪ್ಪಾತು. ಇದೊಂದು ಸಲಿಗೆ ಹಚ್ಚಿನಿ, ಮತ್ತೆ ಇನ್ನೊಂದು ಸಲಿಗೆ ಹಚ್ಚೋದಿಲ್ಲ. ಆತಿಲ್ಲ, ಚಾಕುಡಿ. ಇದ ಅಂತೀರಿ, ಎಲ್ಲರಿಗೂ ಫೋನ್ ಹಚ್ಕೊಂಡು ಕುಂದಿರ್ತಿ ಖಾಲಿ ಉಪ್ರಟಿ. ಆತೋ, ಏನು ಮಾಡ್ತೀಯ ಮಾಡು. ಬೇಗ ಒಂಚೂರು ಏನಾರು ತಿನ್ನಕ್ಕೆ ಮಾಡಿ ಚಾ ಕುಡು. ಏನು ಮಾಡಲಿ ಅಡ್ಗೆ? ಜೋಳದ ಹಿಟ್ಟು ಐತೆನಾ? ಎಲ್ಲಿ ಈ ಮನೆಗೆ ಬಂದಾಗಿಂದ ಚಪಾತಿನ ಮಾಡೇನಲ್ಲ, ಜೋಳನ ತಂದಿಲ್ಲ, ಜೋಳದ ಹಿಟ್ಟ ಇಲ್ಲ. ಆತೇಳಿ, ಇವತ್ತು ಒಂದಿನ ಚಪಾತಿ ಮಾಡು. ನಾಳೆ ನಾ ಬರೋ ಮುಂದೆ ಜೋಳ ತರ್ತೀನಿ. ನಾಳೆ ಬೀಸಿಸ್ಕೊಂಬಂದು ರೊಟ್ಟಿ ಮಾಡ್ಬತ್ತಿ. ಆತ, ಚಾಕುಡಿ. ಶಿಲ್ಪ, ನಾ ಮತ್ತೆ ಹೇಳತ್ತೀನಿ ಕೇಳು. ನೀ ಒಟ್ಟು ಯಾರ್ದು ಊರಾಗಿನ ಉಸಾಬರಿ ಮಾಡಕ್ಕೆ ಹೋಗ್ಬೇಡ. ಒಂದಿಷ್ಟು ದಿನ ನೀನು ಪಾಡಿ ನೀ ಸುಮ್ಮನೆ ಇದ್ದು ಬಿಡು. ಅಲ್ಲಿ ಏನು ಸಣ್ಣ ಪುಟ್ಟ ಸಮಸ್ಯೆ ಆದರೂ ಅದನ್ನ ನಿನ್ನ ತಲೆಗೆ ಹಾಕೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ದಯವಿಟ್ಟು ನೀವು ಒಂದಿಷ್ಟು ದಿನ ಅವ್ರು ಉಸಾಬರಿಗೆ ಹೋಗಬೇಡ. ಅವ್ರಂತೂ ನೀನು ಉಸಾಬರಿ ಬರೋದಿಲ್ಲ. ನೀನು ಅವ್ರನ್ನ ಹುಡ್ಕೊಂಡು ಫೋನ್ ಹಚ್ಚಿ ಉಸಾಬರಿ ಮಾಡ್ಕೋತಿ ಅನಿಸ್ತೈತಿ. ಅದಕ್ಕೆ ನಾ ಮತ್ತೆ ಹೇಳಕತ್ತೀನಿ, ಯಾರಿಗೂ ನೀ ಫೋನ್ ಹಚ್ಚೋದು, ಊರಾನ ಉಸಾಬರಿ ಮಾಡೋದು, ಯಾಕೆ ಗೆಳತ್ಯಾರದು ಅವ್ರದ್ದು ಇವ್ರದ್ದು ಫೋನ್ ಎತ್ತಿ ಮಾತಾಡಿ ಒಣ ಟೆನ್ಷನ್ ತೊಗೊಂಡು ನನಗೂ ಟೆನ್ಷನ್ ಕೊಡಬೇಡ, ಹೇಳಿರ್ತೀನಿ. ಆತು ಹೇಳು. ಅಂತ ಹೇಳಿದ್ನಲ್ಲ, ಅಪ್ಸರ ನಂಬರ್ ಬ್ಲಾಕ್ ಹಾಕಿನಿ, ಹಾಕಿದ್ದು ಬ್ಲಾಕ್ ಹಾಕ್ತೀನಿ. ಲಕ್ಷ್ಮಕ್ಕಂದು ನಾನು ಹಚ್ಚೋದಿಲ್ಲ, ಅವರು ಹಚ್ಚೋದಿಲ್ಲ. ಆತು. ಆತು, ಚಾ ಕುಡಿ. ಈಗ ಹಂಗೆ ಒಂದೇ ಸಮ ನನ್ನ ನೋಡಾತಿಯಲ್ಲ, ಏನು ಕಳ್ತನ ಮಾಡಿದ್ರು ಹಂಗೆ ಕುಡಿ. ಏನು ಹೆಣ್ಮಕ್ಳ ಏನ ನೀವು? ಅಪ್ಪಾಜಿ, ಮುಂಜಾನೆ ಶಿಲ್ಪಿ ಫೋನ್ ಹಚ್ಚಿದ್ಲು. ಎದಕ್ಕೆ ಫೋನ್ ಹಚ್ಚಿದ್ಲಂತ? ಅದೇ ಅಪ್ಪಾಜಿ, ಹೊಳ್ಳಿ ಮದುವೆ ಫಿಕ್ಸ್ ಆಗೈತೆ ಅಂತೇಳಿ ಯಾರ ಆಕಿಗೆ ಫೋನ್ ಹಚ್ಚಿ ಹೇಳ್ಯಾರ ಅಪ್ಪಾಜಿ. ಯಾರು ಹೇಳ್ಯಾರಂತ ಹೇಳಲಿಲ್ಲ, ಅದಕ್ಕಾಕಿ. ಅಲ್ಲ, ಯಾರಾಕಿ ಗೆಳತಿಯರು ಇಲ್ಲಿದ್ದವ್ರು ಹಚ್ಚಿ ಹೇಳಿದ್ದಾರೆ ಬಿಡು, ಅದೆಲ್ಲ ಅಲ್ಲ. ಆಕೆ ಯಾಕೆ ನಿನಗೆ ನಿನ್ನ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಚಲೋ ಆತಂತ ಹೇಳಕ್ಕೆ ಹಚ್ಚಿದ್ಲನ? ಇಲ್ಲಪ್ಪಾಜಿ, ಆಕೆ ಮದುವೆ ನಂದು ಹೊಳ್ಳಿ ಮಂಜು ಮಾಮನ ಕೂಟ ಫಿಕ್ಸ್ ಆಗಿದ್ದಕ್ಕೆ ಚಲೋ ಆತಂತ ಹೇಳಕ್ಕೆ ಹಚ್ಚಾಳಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಆಕಿ ಈ ಮದುವೆ ಮಾಡ್ಕೋಬೇಡ ಅಂತೇಳಿ ಹಚ್ಚಿದ್ಲ ಅಪ್ಪಾಜಿ. ಯಾಕಂತವ? ಆಕಿ ಮಂಜು ಮಾಮ ಸರಿ ಇಲ್ಲ, ಮಾಡ್ಕೋಬೇಡ ಅಂತೆಲ್ಲ ಹೇಳಾಕತ್ತಿದ್ಲ ಅಪ್ಪಾಜಿ. ಆದ್ರೆ ನಾನು ಚಲೋತ್ನಾಗ ಬೈದು ಇಟ್ಟೆ ಆಕಿಗೆ. ನೋಡ್ರಿ, ನಾವ್ ಆಕಿನ ಬೇಡ ಅಂತ ಬಿಟ್ಟೇವಿ. ನಿಮ್ಮ ಮಗಳ ಆಕಿ ಫೋನ್ ಹಚ್ಚಿ ತುಡುಗ್ನಾಗ ಮಾತಾಡಕತ್ತಾಳ. ಹಂಗಾರೆ ನೀನು ಮಾತಾಡಕತ್ತಿರಬೇಕು. ನಾನು ನೀನು ವಿಚಾರ ಸುಮ್ಮನೆ ಅರ್ಧಂಬರ್ಧ ತಿಳ್ಕೊಂಡು ಬಾಯಿ ಬಂದಂಗೆ ಮಾತಾಡ್ಬೇಡ. ಸುಮ್ಮನೆ ನಿಂದ್ರಲ್ಲಿ ಏನೇ ಹೇಳಾಕತ್ತಾಳಕ್ಕಿ. ಏನಾರು ಮಾತಾಡ್ಕೊರಿ. ಅಟ್ಟನ್ ನೀನು ಸುಮ್ಮನೆ ಬಾಯಾಗ ಹಲ್ಲಿಟ್ಕೊಂಡಿರಿ. ಈಗ ಯಾಕೆ ಮದುವೆ ಬೇಡ ಅನ್ನಕತ್ತಾಳವ? ಏನಾಗೈತಂತ? ಅದೇ ಅಪ್ಪಾಜಿ, ಅವೇನೋ ಮಾದಾನು ಮತ್ತು ಮಂಜು ಮಾಮ ಎಲ್ಲ ದೋಸ್ತರ ಅಲ್ಲ, ಅದಕ್ಕೆ ಮಾದ ಏನೋ ಶಿಲ್ಪಿ ಮುಂದೆ ಹೇಳಿದ್ನಂತ, ಅವ ಸರಿ ಇಲ್ಲ, ಮದುವೆ ನಿಂತಿದ್ದ ಚಲೋ ಆತ ಏನೋ ಅನ್ನೋ ಮಾತು ಅನ್ನಂತ. ಅದಕ್ಕೆ ಆಕೆ ಹಂಗೆ ಅಂದಾಗಿಂದ ನನಗೂ ಒಂದು ನಮೂನಿ ಮನಸ್ಸಿನಾಗ ಕಟ್ಟಾಕತ್ತೈತಿ ಅಪ್ಪಾಜಿ. ಆಕೆ ಹಂಗೆ ಅಂದಾಗ ಬೈದೇನೋ ಇಟ್ಟೆ, ಆದ್ರೆ ಎಲ್ಲೋ ಒಂದು ಮನಸ್ಸಿನಾಗ ಆಕೆ ಹೇಳೋದು ಖರೆ ಐತೇನೋ ಅಂತ ಹಿಂಗೆ ಅನ್ಸಾಕ. ಹೆಂಗೆ ಆಕೈತಿವ? ಹಂಗೆಲ್ಲ ಯಾವೆಲ್ಲ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ. ಈಗ ಮದುವೆ ಒಂದು ನಡೀತಿರ್ತೈತೆ ಅಂದ್ರೆ ಅದಕ್ಕೆ 16 ಮಂದಿ 16 ಮಾತಾಡ್ತಿರ್ತಾರೆ. ಅವನ್ನ ನಾವು ಹಳೆ ಅಂತ ಒಪ್ಕೊಂಡಿಲ್ಲ, ನಾವು ಹೊಟ್ಟೆ ಕಿಚ್ಚಿಗೆ ಏನಾರ ಶಿಲ್ಪಾಗ ಅಂಥವೆಲ್ಲ ಏನಾರ ಹೇಳಿ ತಲೆ ತುಂಬಿದ್ದಾನು. ಹಿಂಗೆ ಹೇಳು ಅಂತ ಹೇಳಿ ಅವನ ಫೋನ್ ಹಚ್ಚಿಸಿ ಹೇಳ್ಸಿರ್ಬೋದು, ಹೌದಿಲ್ಲ? ನಿನ್ನ ಮದ್ವೆ ನಿಲ್ಸಿದ್ರೆ ಅವ್ರಿಗೂ ನಮ್ಮನೆ ಏನಾರ ಆನಂದ ಹಾಕಿರ್ಬೇಕು. ಏನು ನಮ್ಮನ್ನು ಕರೆಯೋದು ಕಳಿಸೋದು ಮಾಡ್ತಿಲ್ಲ, ನಮ್ಮ ಮದ್ವೆ ಒಪ್ಕೊಂಡಿಲ್ಲ. ನಿನ್ನ ಮದುವೆ ನಿಂತಂದ್ರೆ ತಿರ್ಗಾ ನಾವೇನಾರು ಚಲೋರಾಗ್ಬೋದು, ಏನಾರು ಹಿಂಗೆ 16 ವಿಚಾರ ಮಾಡಿ ಅವು ಏನಾರ ಹಾಗೆ ಹೇಳಿ ಫೋರ್ಸೇಬಲಿನೂ ಫೋನ್ ಮಾಡಿಸಿರ್ಬೋದು. ಹ್ಯಾಂಗೆ ಹೇಳ್ತೀವ ಈಗ ನೀ, ಹೌದಿಲ್ಲ? ಅವೆಲ್ಲ ತಲೆಗೆ ಹಾಕ್ಕೋಬೇಡ. ಒಂದು ಲಗ್ನ ಅಂದ್ರೆ ಕೆಡ್ಸೋರು ಇರ್ತಾರೋ ಕುಡ್ಸೋರು ಇರ್ತಾರ ತಂಗಿ. ನೀ ಏನು ಅವನ ಮತ್ತಿಗೆ ಆಗಲಿ ಶಿಲ್ಪವನ ಮತ್ತಿಗೆ ಆಗಲಿ ಏನು ತಲೆ ಕೆಡ್ಸೋಬೇಡ. ಅಲ್ಲ, ಅಕ್ಕಿ ಸ್ವಂತ ನಮ್ಮ ತಂಗಿ ಅದಾಳ ಬೇ, ಹೆಂಗೆ ಮೋಸ ಮಾಡ್ತಾಳೆ ವಿಚಾರ ಮಾಡಿ ನೀನು.
ಹಂಗೇನು ಆಗೋದಿಲ್ಲ ಲಕ್ಷ್ಮಿ. ಅವೆಲ್ಲ ಏನು ತಲೆಗೆ ಹಾಕೋಬೇಡ ನೀ. ಏನು ಇದ ಊರಾಗ ಇರ್ತಿ, ಹಂಗೇನಾರ ಬಂತಂದ್ರೆ ಹೆಚ್ಚು ಕಮ್ಮಿ ಆದ್ರೆ ನಾವು ಇರ್ತೀವಿ ಇಲ್ಲ ನೋಡ್ಕೋತೀವಿ. ಹಾಗೆಲ್ಲ ಮಂದಿ ಮಾತನ್ನೆಲ್ಲ ಕಿವ್ಯಾಗ ಹಾಕೋಬೇಡ್ದು. ಒಟ್ಟಲಕಿನ ಲಗ್ನ ಮಾಡಿ ಕೊಟ್ಟು ನೆಮ್ಮದಿಯಾಗಿ ಗಂಡನ ಮನ್ಯಾಗ ಇರ್ಲಿ ಅನ್ನಂಗಿಲ್ಲ. ಆಕೆ ಇನ್ನೂ ಏನಾರ ಹೆಚ್ಚು ಕಮ್ಮಿ ಆದ್ರೆ ತಂದು ಮನ್ಯಾಗ ಇಟ್ಕೊಳ್ಳೋದ ವಿಚಾರ ಮಾಡ್ರಿ. ಈಗ ಗೊತ್ತಾಗೋದಿಲ್ಲ. ನಿನ್ನ ಮಗಗ ಲಗ್ನ ಆದ್ಮೇಲೆ ಸಸಿ ಬರ್ತಾಳಲ್ಲ, ಅವಾಗ ಹೆಣ್ಮಕ್ಳನ್ನ ಮನ್ಯಾಗ ತಂದು ಇಟ್ಕೊಳ್ಳೋದು ಗೊತ್ತಾಕತ್ ನಿನಗ. ಒಂದ್ಸರಿ ಕಮ್ಮನ ಮನಿ ನೋಡಿ ಮದ್ವಿ ಮಾಡ್ಕೊಟ್ಟು ಪರ್ಲ್ ಹರ್ಕೊಂಡು ಅವ್ರ ಮನ್ಯಾಗ ಅವ್ರು ಇರ್ತಾರ ಅನ್ನಂಗ ಇನ್ ನೆಮ್ಮದಿ ಕೆಲಸ ಮಾಡೋದು ಗೊತ್ತಿಲ್ಲ ನಿನಗ. ಇನ್ನ ತಂದು ಜೋಡ್ ಮಾಡ್ಕೊಳ್ಳೋದ್ರಾಗ ಇರೋ ನೀನು. ಯವ್ವ ಈ ವಯಸ್ಸು ಕಳದಿ ನಿನಗ ಬುದ್ಧಿ ಬರೋದಿಲ್ಲ. ನಾ ಹೇಳಕತ್ತೀನಿ, ನಾನು ಸಿಲಿಪ್ ಹೇಳಿದ ಮಾತು ಹೇಳತ್ತೀನಿ. ಅವ್ರಿಬ್ರು ಅವ್ವ ಮಗ ಬರಾಬರಿ ಇಲ್ಲ, ಮದ್ವಿ ಮಾಡ್ಬೇಡ ಅಂತ ನಾನು ಹೇಳಕತ್ತೀನಿ. ಆದ್ರೆ ನಿಮ್ದು ಅಪ್ಪ ಮಗಳದು ಭಾರಿ ಜೋರ್ ನಡ್ದೈತಿ. ಇದ್ರದ್ದು ಒಂದಿನ ಅನುಭವಿಸ್ತೀವಿ, ನೀವು ನೋಡ್ಕೊಂಡಿರ್ಲಿ. ಇದಾನು ನಡಿ, ಹೇಳಿದ್ದನ್ನ ಹೇಳ್ಕೊಂಡು ಮಾಡಿದ್ದನ್ನ ಮಾಡ್ಕೊಂಡು ನಡಿ ಅಂದೆ. ಒಳಗೆ ನಡಿ. ನೀನು ನನಗೆಲ್ಲ ಗೊತ್ತೈತಿ ಯಾವ್ದು ಸರಿ ಯಾವ ತಪ್ಪಂತ. ನೀ ಏನು ನನಗೆ ಒಟ್ಟು ದೊಡ್ಡ ಹೇಳಕ್ಕೆ ಬರಬೇಡ. ನೀನು ದೊಡ್ಡ ಶಾಣೆಕ್ ನೀನು. ಏನು ನಾನೇನು ಹುಸುಳೆ ಮಗನ ಅನ್ಕೊಂಡು ಏನು? ನನಗೂ ಎಲ್ಲ ಗೊತ್ತಾಕತಿ. ಮುದಕಾಗಿ ನಾನು ಇದ್ರಾಗ ನಿನಗೆ ಮೊದ್ಲ ನಮ್ಮ ಅಕ್ಕನ ಕಂಡ್ರೆ ಆಗೋದಿಲ್ಲ. ಹೌದು, ನನಗೆ ನಿಮ್ಮ ಅಕ್ಕನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಹೇಳೋದು ನಾನು, ಆಕೆ ಬರಾಬರಿ ಇಲ್ಲ ಅಂತಂದು. ನೋಡ್ದಾನು ಸುಮ್ಮನೆ ನನ್ನ BP ಹತ್ತಿಸ್ಬೇಡ. ಹೋಗು. ನಮ್ಮ ಅಕ್ಕನ ಕಂಡ್ರೆ ಆಗ್ಲಿಲ್ಲದಕ್ಕೆ ಇದನ್ನು ಮಾತಾಡಕತ್ತಿ ನೀನು. ಆಕಿನ ಒಂದ್ಸಲಿಗೆ ನೀನು ಚಲೋತ್ನ್ಯಾಗ ನಮ್ಮವ್ವ ನನಗೂ ಅಕ್ಕ ಆಗ್ಬೇಕು ಅನ್ನಂಗೆ ನೋಡಿದೆ ಅಂದ್ರೆ ಮನಸ್ನ್ಯಾಗ ನಿನಗಾಕಿ ಚಲೋಕೆ ಕಾಣ್ತಾಳೆ. ನನಗಾಕಿ ಸ್ವಂತ ಅಕ್ಕದಾಳ, ನನಗಾಕಿ ಅಕ್ಕ ಆಗಂಗೆ ನಾನು ನೋಡ್ತೀನಿ. ಹಾಗಾಗಿ ನನಗಾಕಿ ಚಲೋ ಅನಿಸ್ಯಾಳ. ಹಾಂ ನಡಿ, ನಿನಗೇನು ಚಲೋ ಅನಿಸ್ಬೇಕಂತ ಏನಿಲ್ಲ. ನಡಿ, ನನಗೆ ಗೊತ್ತೈತೆ ನನ್ನ ಮಗಳ ಜೀವನ ಹ್ಯಾಂಗೆ ಮಾಡ್ಬೇಕು ಅನ್ನೋದು. ಹೋಗು ಹೋಗ. ಏನಾದರೂ ಮಾಡ್ಕೊಂಡು ಹಾಳಾಗೋಗ್ರಿ. ಲಕ್ಷ್ಮಿ, ಇನ್ನು ಒಟ್ಟ ಇದು ಸುದ್ದಿ ಎಲ್ಲ ಒಂದು ಮನ್ಯಾಗ ಮಾತಾಡಕ್ಕೆ ಹೋಗ್ಬೇಡ. ಯಾರ ಮುಂದೆ ಏನು ಮಾತಾಡಕ್ಕೆ ಹೋಗ್ಬೇಡ. ಇನ್ನೊಂದು 2-3 ದಿನದಾಗ ಚಲೋದ ದಿನ ಐತಂತ ಶ್ರಾವಣ ಮುಗಿಯೋದ್ರೊಳಗೆ ನಿಮ್ಮಿಬ್ರದ್ದು ಲಗ್ನ ಮಾಡಿಸ್ತೀನಿ. ನಿಮ್ಮವ್ವ ಹಂಗೆ ಹೊಯ್ಕೊತ್ತು ಹೋಗಿರ್ತಾಳೆ. ಇದೇನು ತಲೆಗೆ ಹಾಕ್ಕೋಬೇಡ. ಮತ್ತು ಫೋನ್ ಹಚ್ಚಿಸ್ತೀನಿ ಅಕ್ಕಗೆ. ಫೋನ್ ಹಚ್ಚಿಸಿ ದಿನ ಎಂದೈತಿ ಚಲೋ ಕೇಳ್ಕೊಂಡು ಅಟ್ಟ ಸಣ್ಣದಾಗ ಮಾಡ್ಕೊಂಡು ಬಂದ್ಬಿಡ. ನಾವು ಅಟ್ಟ ಮನೆಯವ್ರು ಹೋಗಿ. ಅಪ್ಪಾಜಿ ಆತು ಹೋಗ. ಬಾ, ತಲೆ ಕೆಡಿಸ್ಕೋಬೇಡ. ಹೋಗು, ಏನು ಕೆಲಸ ಐತೆ ನೋಡ್ಕೊ ಹೋಗ್ತಂಗಿ. ಆಯ್ತಪ್ಪಾಜಿ. ಈ ಹೆಣ್ಮಕ್ಳನ್ನ ಹಡಿಬೇಕು, ಹಡಿಬಾರ್ದಪ್ಪ. ಹೆಣ್ಮಕ್ಳಿದ್ರೆ ತಲೆನೋವೇನೋ ಅನಿಸ್ಬಿಡ್ತೈತೆ ನನಗೆ ಒಂದೊಂದು ಸಲ.